ನೈಟ್ 1 ಗಂಟೆ 2 ಗಂಟೆ ರಾತ್ರಿ ಹೋಗಿ ಮಲ್ಕೊಂಡ್ರೂ ಗ್ಯಾಸ್ ಸಿಗ್ತಾ ಇಲ್ಲ. 2 ಅವರ್ 3 ಅವರ್ ನಾವು ಬಂಕ್ನಲ್ಲಿ ನಿಂತ್ಕೊಂತೀವಿ. ಅಲ್ಲಿಂದ ರೋಡ್ ಮೇಲೆ ಬಂದರೆ 2 ಅವರ್ ಸಂಪಾದನೆ ಇರಲ್ಲ. ಇದಕ್ಕೋಸ್ಕರ ನಾವು 500 ರೂಪಾಯಿ ದುಡಿದ್ರೆ 400 ರೂಪಾಯಿ ಗ್ಯಾಸ್ಗೆ ಹೋದ್ರೆ ನಾವು ಹೆಂಡತಿ ಮಕ್ಕಳನ್ನ ಸಾಕೋದಂಗೆ. ಒಂದಿನ ಬಿಟ್ಟು ಒಂದಿನ ಗ್ಯಾಸ್ಗೋಸ್ಕರನೇ ನಿಂತ್ಕೋಬೇಕಾಗುತ್ತೆ. ಎದೆ ತಟ್ಟಿ ತೊಡೆ ತಟ್ಟಿ ತಗೋಬೇಕು ಅಂತ ಅರಿವಿರುತ್ತೆ. ಅದು KH ಮುನಿಯಪ್ಪನವ್ರಿಗಿರ್ಬೋದು, ಗೃಹ ಸಚಿವರು ಇರ್ಬೋದು. ಅದಕ್ಕೆ ಹೇಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ಇನ್ನೂ 10 ಜನ್ಮ ಎತ್ತು ಬಂದರೂ ಅವ್ರ ಕೈಲಾಗಲ್ಲ. ಬೆಂಗಳೂರಿನ ರಸ್ತೆಗಳಲ್ಲಿ ಸದಾ ಹಸಿರು ಹಳದಿ ಬಣ್ಣದ ಆಟೋಗಳದ್ದೇ ಅಬ್ಬರ. ಆದರೆ ಕಳೆದ ಕೆಲವು ದಿನಗಳಿಂದ ಈ ಅಬ್ಬರ ಗ್ಯಾಸ್ ಬಂಕ್ಗಳ ಮುಂದೆ ಸದ್ದಿಲ್ಲದೆ ಸಾಲುಗಟ್ಟಿ ನಿಂತಿದೆ. ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವ ಯುದ್ಧದ ಪರಿಣಾಮವೋ ಏನೋ ಇಲ್ಲಿನ ಆಟೋ ರಿಕ್ಷಾ ಚಾಲಕರ ಬದುಕು ಮಾತ್ರ ಈಗ ಬೀದಿಗೆ ಬಂದಿದೆ. ಯಶವಂತಪುರದಿಂದ ಹಿಡಿದು ಮೈಸೂರು ರಸ್ತೆವರೆಗೆ ಎಲ್ಲಿ ನೋಡಿದ್ರೂ 2 ಕಿಲೋಮೀಟರ್ ವರೆಗಿನ ಉದ್ದನೆಯ ಕ್ಯೂಗಳು. ಬೆಳಂಬೆಳಗ್ಗೆ ಬಂದು ಸಾಲಿನಲ್ಲಿ ನಿಂತರೂ ಕೇವಲ 400 ರೂಪಾಯಿಯ ಗ್ಯಾಸ್ ಮಾತ್ರ ಸಿಗ್ತಾ ಇದೆ. ಗ್ಯಾಸ್ ಹುಡುಕುತ್ತಲೇ ಇರುವ ಅಲ್ಪ ಸ್ವಲ್ಪ ಇಂಧನವೂ ಖಾಲಿ ಆಗ್ತಾ ಇದೆ ಎನ್ನುವ ಚಾಲಕರ ಅಳಲು ಕೇಳುವವರಿಲ್ಲದಂತಾಗಿದೆ. ಖಾಸಗಿ ಬಂಕ್ಗಳ ಬರ, ಚಾಲಕರ ಜೋಬಿಗೆ ಕತ್ತರಿ. ಹಾಗಾದ್ರೆ ಪರಿಹಾರ ಯಾವಾಗ? ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲಿ ಗ್ಯಾಸ್ ಪೂರೈಕೆ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದ್ದರೂ ಖಾಸಗಿ ಬಂಕ್ಗಳು ಮಾತ್ರ ಬಾಗಿಲು ಹಾಕ್ತಾ ಇವೆ ಅಥವಾ ಲೀಟರ್ಗೆ 10 ರೂಪಾಯಿವರೆಗೆ ಬೆಲೆ ಏರಿಸಿ ಚಾಲಕರ ಹೊಟ್ಟೆ ಮೇಲೆ ಹೊಡಿತಾ ಇವೆ. ಮನೆ ಬಾಡಿಗೆ, ಮಕ್ಕಳ ಓದು, ಆಟೋ, EMI ಹೀಗೆ ಇನ್ನು ಸಾಲು ಸಾಲು ಜವಾಬ್ದಾರಿಗಳ ನಡುವೆ ಸಿಲುಕಿರುವ ಚಾಲಕರಿಗೆ ಈ ಗ್ಯಾಸ್ ಕೊರತೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. CNG ಆಟೋ ರಿಕ್ಷಾಗಳು ನಿರಾಳವಾಗಿದ್ದರೂ LPG ನಂಬಿಕೊಂಡಿರುವ ಲಕ್ಷಾಂತರ ಚಾಲಕರು ಮಾತ್ರ ಇಂದು ಹೆಗಲ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತಾಗಿದೆ. ಬೆಂಗಳೂರಿನ ಲೈಫ್ ಲೈನ್ ಎನಿಸಿಕೊಂಡಿರುವ ಆಟೋ ರಿಕ್ಷಾ ಸಂಚಾರ ಹೀಗೆಯೇ ಕುಂಠಿತವಾದರೆ ಸಾಮಾನ್ಯ ಜನರಿಗೂ ಸಂಕಷ್ಟ ತಪ್ಪಿದ್ದಲ್ಲ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಚೈತನ್ಯ ಕೊಟ್ಟಾರಿ. ಈ ವಾರ್ನ ನಂತರ LPG ಗ್ಯಾಸ್ ಸಮಸ್ಯೆ ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಹೇಳಿದ್ರೆ ಅದೆಷ್ಟೋ ಕೂಲಿ ಕಾರ್ಮಿಕರ ಮೇಲೆ ಹೊಡಿತಾ ಬಿದ್ದಿದೆ ಅಂತ ಹೇಳ್ಬೋದು. ಜೊತೆಗೆ ಆಟೋ ಡ್ರೈವರ ಪರದಾಟ ಕೇಳೋದೇ ಬೇಡ. ದಿನದಲ್ಲಿ 3-4 ಗಂಟೆ ರೋಡಲ್ಲೇ ಕಾದು ಕೂತು ಆಟೋ ಗ್ಯಾಸ್ ಹಾಕುವಂತ ಪರಿಸ್ಥಿತಿ ಆಟೋ ಚಾಲಕರಿಗೆ ಬಂದಿದೆ. ಯಾವ ರೀತಿ ಸಮಸ್ಯೆಗಳನ್ನೆಲ್ಲ ಎದುರಿಸ್ತಾ ಇದ್ದಾರೆ ಬನ್ನಿ ಅವ್ರ ಜೊತೆನೆ ಕೇಳೋಣ. ಸರ್, ಇವಾಗ ಗ್ಯಾಸ್ ಸಮಸ್ಯೆ ಎಲ್ಲರನ್ನು ಕೂಡ ಕಾಡ್ತಾ ಇರುವಂಥದ್ದು. ನೀವು ಗ್ಯಾಸ್ ಇಲ್ಲದೆ ರಿಕ್ಷಾಕ್ಕೆ ಎಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಾ? 4 ಕಡೆ ಬಂದು ಗ್ಯಾಸ್ ಕೂತಿದ್ದೀನಿ. ಸುಮ್ಮನೆ ನಾವು ಎಲ್ಲೂ ಹೋಗದ್ರೆ ನಮ್ಮ ಕೈಲಿ ನಾವು ಮೊದಲೇ ಹ್ಯಾಂಡಿಕ್ಯಾಪ್ಟ್ ಗಾಡಿ ತಳ್ಳಗಾದ್ರೆ ಸುಮ್ಮನೆ ಕುಂತ್ಬಿಟ್ಟಿವಿ. ಅವ್ರಿಗೆ ಬಂಗಾರ ಪಾಪ ಅವ್ರಿಗೂ ಗ್ಯಾಸ್ ಬರ್ತಾ ಇಲ್ಲ. ಅವ್ರು ಏನು ಮಾಡ್ತಾರೆ, ಗ್ಯಾಸ್ ಬರ್ತಾರೆ ಹೋಗಿ ಅವ್ರು ಹಾಕೋದು. ಅವ್ರೇನು ಮಾಡಿದ್ರು ಅವರು ಮನೆ ಥರ ಹೋಗಲ್ಲ. ಅದಕ್ಕೆ ಸುಮ್ಮನೆ ಎಲ್ಲೂ ಇಲ್ಲದ್ರೆ ಸುಮ್ಮನೆ ಕುಂತಿದ್ದೀನಿ. ಈಗ ನೋಡಿ ಸಮಸ್ಯೆ ಅಂದರೆ ಮನೆಗೆ ಹೋದ್ರು ಮನೆಗೆ ದುಡ್ಡು ತಂದಿಲ್ಲ ಅಂತಾರೆ. ಅಲ್ಲ, ಊಟಕ್ಕೆ ನನಗೆ ಅಕ್ಕಿ ಕೂಡ ಕೊಡುವಂತಾರೆ. ಇಲ್ಲಿ ಮಕ್ಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ಎಲ್ಲ ಕಟ್ಟಬೇಕು. ಎಲ್ಲಿಂದ ಮಾಡ್ತೀರಾ? ರಾಜಕೀಯ ಏನು ಮಾಡ್ತಾರೋ ಗೊತ್ತಿಲ್ಲ. ಒಂದು ಅವ್ರು ಏನು ಸದಸ್ಯ ಮಾಡಬೇಕು, ಏನು ಆಟೋದವ್ರಿಗೆ ಏನು ಮಾಡಬೇಕು ಎಲ್ಲ ಹೊರ್ತ ಬಿಡೋದು ಆಟೋದವ್ರಿಗೆ. ನಮ್ಮ ಆಟೋದಿಂದ ಎಲ್ಲ ಇದಾಗೋದು. ಈ ಸಮಸ್ಯೆ ಮಾಡಬೇಕು. ಅದೇನಾಗಿದೆ ಏನು ತೋರಿಸಿ ನೋಡಿ. ಎಲ್ಲ ಬಂಕಲ್ಲಿ 3 ಅವರ್ 4 ಅವರ್ ನಿಂತಿದ್ದಾರೆ. ಅಲ್ಲೂ ಗ್ಯಾಸ್ ಇಲ್ಲ. ಈಗ ನಾವು ತೊಳ್ಕೊಂಬರ್ತೀವಿ, 3 ಅವರ್ ತೊಳ್ಕೊಂಬಂದ್ರು ಗ್ಯಾಸ್ ಇರೋಲ್ಲ. ಗ್ಯಾಸೇ ಸಿಕ್ಕಲಿಲ್ಲ ಅಂದರೆ ಎಲ್ಲಿಂದ ನೋಡಿ. ಅಲ್ಲಿಂದ ಇಲ್ಲಿ ಬಂದು ಇಲ್ಲೇ ನೋ ಸ್ಟಾಕ್ ಬೋರ್ಡು ಫಸ್ಟ್ ಬ್ಲಾಕ್ ಹೋದೋ ಅಲ್ಲಿ ನೋಡಿದ್ರೆ ಪಾಪ ತುಂಬ ಕ್ಯೂ ಇದೆ. ಹೋಗೋದ್ಕಿಂತ ಸುಮ್ಮನೆ ಇದ್ಬಿಡೋದು ಮೇಲೆ ಮನೇಲಿ ಗ್ಯಾಸ್ ಸಿಕ್ಕಿರುತ್ತೆ. ನಾವು 4 ಜನ ಬಾಡಿಗೆ ಹೊಡಿಯೋಕ್ಕಾಗೋದು. ಏನು ನಮ್ಮ ಸಂಸಾರ ನಾವು ಗಂಟಿ ಮಕ್ಕಳನ್ನ ಸಾಕಬೇಕು ಅನ್ನೋದ್ರೆ ಇದು ನಮ್ಗೆ ಬಂದಿರುತ್ತೆ. ಅದೇ ಸಿಕ್ಕಿಲ್ಲ ಅಂತ ಹೇಳಿದ್ಮೇಲೆ ರೋಡ್ ಮೇಲೆ ಹೋಗ್ಬಿಟ್ಟು ತಳ್ಕೊಂಬರೋಕ್ಕಂತೂ ಗಾಡಿ ಆಗೋಲ್ಲ. ನಮ್ಮ ಕೈಲಿ ತುಂಬ ಕಷ್ಟ ಇದೆ, ಗಾಡಿ ತಳ್ಳೋಕ್ಕಾಗಲ್ಲ. ಯಾರ್ದಾದ್ರೂ ಹೇಳಿದ್ದೀರಾ? ಸರ್ಕಾರಕ್ಕೆ ಏನಾದರೂ ಮನವಿ ಮಾಡಿದ್ದೀರಾ? ಏನು ಮನವಿ ಮಾಡಿದ್ರು ಅಷ್ಟೇ ಮೇಡಮ್. ಅವ್ರಿಗೇನು ಬೇಕು? ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರಾ? ನಾವಿಲ್ಲಿ ಅನುಭವಿಸ್ಲೇಬೇಕು. ಹೆಂಡತಿ ಮಕ್ಕಳು ಸಾಕಬೇಕು, ಬಾಡಿಗೆ ಕಟ್ಟಬೇಕು, ಪ್ರತಿಯೊಂದಕ್ಕೂ ಇದಿದೆ. ಎಷ್ಟು ಕಷ್ಟ ಆಗ್ತಾ ಇದೆ? ಬೇಜಾನು ಕಷ್ಟ ಆಗ್ತದೆ ನೋಡಿ. ಇಲ್ಲಿ ಆಗ್ತಿದೆ ಬೆಳಗ್ಗೆ ಒಂದು 500 ಗಾಡಿವರೆಗೂ ನಿಂತಿದ್ದೆ. ಅರ್ಧಕ್ಕೆ ಆಗ್ತಾನೆ ಗಾಡಿ ಕ್ಲೋಸ್ ರೀ ಅಂತಾರೆ. ನಮ್ಮವರು ಏನು ಮಾಡ್ತಾರೆ, ಜಗಳ ಮಾಡಕ್ಕೆ ಹೋಗ್ತಾರೆ. ಅಯ್ಯೋ ಆಕೆ ಅಂತ. ಅವನಿಗೂ ಮನ್ಸಿಗೆ ಬೇಜಾರಾಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಕ್ಲೋಸ್ ಮಾಡೋರು. ಇದಕ್ಕೆ ಆಲ್ರೆಡಿ ಒಂದು 10 ದಿವಸ ಕ್ಲೋಸ್ ಮಾಡಿಬಿಟ್ರು. ಗ್ಯಾಸ್ ಸಮಸ್ಯೆ ಎಲ್ಲ ಕಡೆಗಳಲ್ಲೂ ಕೂಡ ಅನುಭವಿಸ್ತಾ ಇರುವಂಥದ್ದು ಆಟೋ ಚಾಲಕರಿಗೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಎಷ್ಟು ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಮೇಡಮ್. ಅಷ್ಟು ತುಂಬ ಕಷ್ಟ ಆಗ್ತಿದೆ. ನೈಟ್ 1 ಗಂಟೆ 2 ಗಂಟೆ ರಾತ್ರಿ ಹೋಗಿ ಮಲ್ಕೊಂಡ್ರೂ ಗ್ಯಾಸ್ ಸಿಗ್ತಾ ಇಲ್ಲ. ತುಂಬ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇನ್ನೊಂದೇನು ಅಂತ ಹೇಳಿದರೆ 100-200 ರೂಪಾಯಿ ಇದ್ದಂಥ ಗ್ಯಾಸ್ ಬೆಲೆ ಇವಾಗ 1000 ರೂಪಾಯಿ ದಾಟಿದೆ ಅನ್ನುವಂಥದ್ದು ಕೆಲವೊಂದು ಕಡೆ ಕೇಳ್ಪಟ್ಟಿರುವಂಥದ್ದು. 90 ರೂಪಾಯಿ ಇದೆ, 95 ಇದೆ, 105 ರೂಪಾಯಿವರೆಗೂ ಆಗ್ತಿದ್ದಾರೆ. ಒಂದೊಂದು ಬಂಕಲ್ಲಿ ಒಂದೊಂದು ಥರ ಮಾಡ್ತಾ ಇದ್ದಾರೆ. ಗ್ಯಾಸ್ ಸಿಗ್ತಾ ಇಲ್ಲ. 2 ಅವರ್ 3 ಅವರ್ ನಾವು ಬಂಕ್ನಲ್ಲಿ ನಿಂತ್ಕೊಂತೀವಿ. ಅಲ್ಲಿಂದ ರೋಡ್ ಮೇಲೆ ಬಂದರೆ 2 ಅವರ್ ಸಂಪಾದನೆ ಇರಲ್ಲ. ಇದಕ್ಕೋಸ್ಕರ ನಾವು 500 ರೂಪಾಯಿ ದುಡಿದ್ರೆ 400 ರೂಪಾಯಿ ಗ್ಯಾಸ್ಗೆ ಹೋದರೆ ನಾವು ಹೆಂಡತಿ ಮಕ್ಕಳನ್ನ ಸಾಕೋದಂಗೆ.
ಯಾವ ಸರ್ಕಾರನೂ ನಮ್ಮ ಕಡೆಯಾಗಿ ಸಪೋರ್ಟ್ ಮಾಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ. ಈ ಬಂಕುಗಳಲ್ಲಿ 55 ರೂಪಾಯಿ ಗ್ಯಾಸ್ ಇವತ್ತಿಂದ ನಾವು 110, 120 ರೂಪಾಯಿ ಆಗ್ತಾಯಿದೆ. ನಾವು ಎಲ್ಲಿಂದ ಸಂಪಾದನೆ ಮಾಡೋಣ ನೀವೇ ಹೇಳಿ. ಯಾರಿಗೂ ಹೇಳಲಿಕ್ಕೆ ನೀವು ಹೇಳಿಲ್ವಾ? ಸರ್ಕಾರಕ್ಕೆ ಏನಾದರೂ ಮನವಿ ಮಾಡಿದ್ದೀರಾ? ಆಟೋ ಚಾಲಕರ ಸಂಘ ಅಂತ ಇರುತ್ತೆ, ಅವ್ರಿಗೇನಾದರೂ ಹೇಳಿದ್ದೀರಾ ನೀವು? ಅವರಿಗೆ ಏನು ಹೇಳಿದ್ರು ಅವರು ಸರ್ಕಾರದ ಪರವಾಗಿ ಹೊರತು ಬಡವ್ರ ಪರವಾಗಿ ಯಾರೂ ಇಲ್ಲಮ್ಮ. ಆಟೋ ಚಾಲಕರ ಸಂಘನೂ ನಿಮಗೆ ಹೆಲ್ಪ್ ಮಾಡಲ್ಲ, ಯಾರೂ ಮಾಡ್ತಾ ಇಲ್ಲ. ಪಬ್ಲಿಕ್ಕಿಗೆ ತೊಂದರೆನೇ ಹೊರತು ನಮಗೋಸ್ಕರ ಸಪೋರ್ಟ್ ಸರ್ಕಾರ ಆಗಲಿ ಸಂಘದವ್ರಾಗಲಿ ಯಾರೂ ಇಲ್ಲ. ಇವಾಗ ನೀವು ಬೇಕಾದ್ರೆ ಒಂದೊಂದು ಬಂಕ್ ಕಡೆ ಹೋಗಿ 1,000 ಗಾಡಿಗಳು ನಿಂತಿರ್ತಾವಮ್ಮ. ನಾವೇನು ಮಾಡ ನೀವೇ ತುಂಬಾ ಕಷ್ಟ ಆಗ್ತಾ ಇದೆ. ಕಷ್ಟ ಅಂತೀರಾ, ಮನೆಗೋದ್ರೆ ನೀವೇ ಹೊಡಿತೀರಾ ಎಲ್ಲಿ ಸಂಪಾದನೆ ಅಂತ. ಏನು ಮಾಡೋಣ ಇದಕ್ಕೆಲ್ಲ ನಾವು ಹೇಳಿ. ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಅಡ್ಮಿಷನ್ ಇದೆ ಈಗ, ಎಲ್ಲ ಕಾಲೇಜು ಅದು ಇದು ಓದ್ತಾ ಇರ್ತಾರೆ, ಅವ್ರಿಗೆಲ್ಲ ದುಡ್ಡು ಅದು ಇದು, ಬಿಸ್ನೆಸ್ ಇಲ್ಲ ನೋಡಿ ಕುಂತಿದ್ವಿ. ದಿನನಿತ್ಯ 3 ಅವರ್ 4 ಅವರ್ ಕಾಯುವಂಥ ಪರಿಸ್ಥಿತಿ ಇದೆ ಇವತ್ತಿನ ಇದರಲ್ಲಿ. ಹಾಗಾಗಿ ಸರ್ಕಾರ ಮುಂದೆ ಬಂದು ಇದನ್ನು ಬಗೆಹರಿಸಬೇಕಾಗಿ ಅವರಲ್ಲಿ ತಮ್ಮ ಮನವಿ ಮಾಡ್ತಾ ಇದ್ದೀವಿ. ಗ್ಯಾಸ್ ಇಲ್ಲ, ಬೆಳಗ್ಗೆಯಿಂದ 2 ಓವರ್ ನಿಂತಿದ್ದೀವಿ, ಗ್ಯಾಸ್ ಇಲ್ಲ, ಸಾಯ್ತಾ ಇದೀವಿ. ಇವ್ರು ಈಗ ಹೋಗಿ ಬಂದು ಹಾಕೋಬಿಟ್ರೆ ನಾವೇನು ಮಾಡಮ್ಮ? ಬಾಡಿಗೆ ಹೊಡೆಯೋದು ಬಿಡುವ, ನಮಗೆ ಹೆಂಡತಿ ಮಕ್ಕಳಿಲ್ವಾ? ಯೋಚನೆ ಮಾಡ್ಬೇಕಲ್ವ ನಾವು? ಆಟೋ ಚಾಲಕರೆಲ್ಲ ಗ್ಯಾಸ್ಗಾಗಿ ಎಷ್ಟು ಪರದಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಗೆ ಇಲ್ಲಿ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಹೇಳಿ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಭಯಂಕರ. ಬೆಳಗ್ಗೆ 5 ಶುರು ಮಾಡಿದ್ದೀವಿ, ಊಟಕ್ಕೆ ಬರೀ 20 ನಿಮಿಷ, ಮತ್ತೆ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಹೇಳಿ. ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗಿದೆ ಅಂತ, ಹೌದಾ? ಅದು ಗೌರ್ಮೆಂಟ್ ರೇಟ್ ಅಪ್ಪ, ನಮ್ದಲ್ಲ ಅದು. ಎಷ್ಟು ಕಷ್ಟ ಆಗ್ತಿದೆ, ಎಷ್ಟು ಕಿತ್ತಾಡ್ತಾ ಇದ್ದಾರೆ ಇಲ್ಲೆಲ್ಲ ಜನಗಳು. ನಮ್ಮ ಹತ್ರ ಕಿತ್ತಾಡ್ತಾ ಇಲ್ಲ, ಶಾಂತಿ ರೀತಿಯಿಂದ ಹೋಗ್ತಾ ಇದ್ದಾರೆ. ಕಿತ್ತಾಡ್ತಾ ಬಿಡ್ತಾ ಅವಕಾಶ ಕೊಟ್ಟಿಲ್ಲ ನಾವು. ನೋಡಿ ಕ್ಯೂ ಪ್ರಕಾರ ಫಾಲೋ ಮಾಡ್ತಾ ಇದ್ದೀವಿ. 6 ಜನ 7 ಜನ ನಿಂತ್ಕೊಂಡು ಆಗ್ತಾ ಇದ್ದೀವಿ 2 ಗಂಟೆಯಲ್ಲಿ. ಓಕೆ, ಇನ್ನೊಂದು ಏನು ಅಂತ ಹೇಳಿದ್ರೆ 3-4 ಗಂಟೆಗಳಿಂದ ಕ್ಯೂ ಅಲ್ಲಿ ನಿಂತಾ ಇದ್ದೇವೆ, ಆದ್ರೂ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಗೊತ್ತಿಲ್ಲ ಎಲ್ಲಿ ಎಷ್ಟು ದೂರ ಇದ್ದಾರೆ ನಮಗೆ ಗೊತ್ತಿಲ್ಲಪ್ಪ. ನಾವು ಕರೆಕ್ಟಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ದಿನಕ್ಕೆ ಎಷ್ಟು ಗ್ಯಾಸ್ ಸಿಗ್ತಾ ಇದೆ ನಿಮಗೆ? ನಮ್ಮ ದಿವಸ ಒಂದು 5,000. ಅಲ್ಲಿ ಏನು ಕಂಪ್ನಿ ಕೊಡ್ತಾರೆ ನಾವು ಖಾಲಿ ಆಗ್ತೀವಿ ಅಷ್ಟೇ. ಎಷ್ಟು ಸಮಸ್ಯೆ ಆಗ್ತಾ ಇದೆ ಇವಾಗ ಅನ್ನುವಂಥದ್ದು? ಸಮಸ್ಯೆ ನಮ್ಮದು ಯಾರು ಕೇಳೋರಿಲ್ಲ ಇಲ್ಲಿ. ಆದರೆ ಅವರೆಲ್ಲ ಹೋಗಿ ಮಿನಿಸ್ಟ್ರುಗಳು ಹೋಗಿ ಇಲ್ಲಿ ದಾವಣಗೆರೆ, ಆಮೇಲೆ ಅದ್ಯಾವುದೋ ಇನ್ನೊಂದು ಊರಲ್ಲಿ ಹೋಗಿ ಕುಂತಿದ್ದಾರೆ. ಇಲ್ಲಿ ಯಾರು ಕೇಳೋರು? ಇದನ್ನ ನೋಡೋಕ್ಕಾಗೋದಿಲ್ವಾ? ಅದು ಒಂದು ಆಟೋದವ್ರ ಮೇಲೆ ಏನಾದ್ರು ಒಂದು ಅಟ್ಲೀಸ್ಟ್ ನಾನು ಯೂನಿಫಾರ್ಮ್ ಹಾಕಿಲ್ಲ ಅಂದರೆ ಹಿಡಿದ್ಬಿಟ್ಟು ಕೇಸ್ ಹಾಕೋರಿದ್ದಾರೆ. ಇವತ್ತು ನಾನು 3 ಅವರಿಂದ ನಿಂತಿದ್ದೀನಿ ಇಲ್ಲಿ ಗ್ಯಾಸ್ಲೆ. ನಿನ್ನೆ ದಿವಸ 4 ಅವರ್ ನಿಂತುಬಿಟ್ಟಿದ್ದೀನಿ, 500 ರೂಪಾಯಿ ಗ್ಯಾಸ್ ಹಾಕಿದ್ದಾರೆ. ಹೆಂಗೆ ನಾವು ಓಡ್ಸೋಕ್ಕಾಗುತ್ತೆ? ಅದನ್ನು ಯಾರು ಕೇಳೋರಿಲ್ವಾ? ಈಗ ನೀವಾದ್ರೂ ಬಂದು ಕೇಳ್ತಾ ಇದ್ದಾರೆ ಏನು ಸಮಸ್ಯೆ ಅಂತ. ಈ ಮಿನಿಸ್ಟ್ರುಗಳೆಲ್ಲ ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ಈಗ ಏನು ಮಾಡ್ಬೇಕು ಅದಕ್ಕೆ? ಇದನ್ನೇ ಜೀವನೋಪಾಯಕ್ಕಾಗಿ ದುಡಿದು ತಿನ್ನುವಂಥ ಆಟೋ ಡ್ರೈವರ್ಗಳಲ್ಲೂರ ತುಂಬಾ ತೊಂದರೆ ಆಗ್ತಾಯಿದೆ. ನೋಡಿ, ಬೆಳಗ್ಗೆ ನಿಂತ್ಕೊಂಡ್ರು ಮಧ್ಯಾಹ್ನ ಒಂದು ದಿನ ಗ್ಯಾಸ್ಗೋಸ್ಕರನೇ ವೇಸ್ಟ್. ಗ್ಯಾಸ್ ಹಾಕ್ಸ್ಕೊಳ್ಳೋದಕ್ಕೋಸ್ಕರ ಅದು ಏನು ಮಿನಿಮಮ್ 400 ರೂಪೀಸ್ ಮಾಡಿದ್ದಾರೆ ಅಷ್ಟೇ. ಒಂದಿನ ತಿರುಗಿ ಮತ್ತೆ ಅದೇ, ಒಂದಿನ ಬಿಟ್ಟು ಒಂದಿನ ಗ್ಯಾಸ್ಗೋಸ್ಕರನೇ ನಿಂತ್ಕೋಬೇಕಾಗುತ್ತೆ. ಎದೆ ತಟ್ಟಿ ತೊಡೆ ತಟ್ಟಿ ತಗೋಬೇಕು ಅಂತ ಅರಿವಿರುತ್ತೆ. ಅದು KH ಮುನಿಯಪ್ಪನವ್ರಿಗಿರ್ಬೋದು, ಗೃಹ ಸಚಿವರು ಇರ್ಬೋದು. ಅದಕ್ಕೆ ಹೇಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ಇನ್ನೂ 10 ಜನ್ಮ ಎತ್ತು ಬಂದರೂ ಅವ್ರ ಕೈಲಾಗಲ್ಲ. ನಾನು ನೇರವಾಗಿ ಹೇಳ್ತೀನಿ. ಇಂಥ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ತಾ ಇದ್ದೇವಲ್ಲ ನಾವು ಇವಾಗ. ಈ ಜನಸಾಮಾನ್ಯರು ದಂಗೆ ಎದ್ದು ಕಡು ಭ್ರಷ್ಟರನ್ನು ಮಟ್ಟ ಹಾಕಬೇಕು. ಒಬ್ಬರು ಕವಿಗಳು ಬರೆದಿದ್ದಾರೆ, ರುಂಡಗಳು ಚೆಂಡಾಡಿದವು, ರಕ್ತದ ಕೋಡಿ ಹರಿಯಿತು, ಮಾಂಸದ ಮುದ್ದೆಗಳು ಚೆಂಡುಗಳಂತೆ ಕಾಲಲ್ಲಿ ಎಗರಾಡಿ ತೂರಾಡಿದವು ಅಂತ. ಆ ಪರಿಸ್ಥಿತಿ ಒಂದಲ್ಲ ಒಂದು ಕಡು ಭ್ರಷ್ಟ ರಾಜಕಾರಣಿಗಳು ಅಧಿಕಾರಿಗಳಿಗೆ ಬರಬೇಕು. ಅದಕ್ಕಾಗಿ ಎಲ್ಲರೂ ದೇವ್ರಿಗೆ ಹೂವು ಹಾಕ್ಬೇಕು ಅನ್ನೊಂದು ಇಡೀ ಹೂವು. ಇವಾಗ ರುಂಡಗಳ ತರ ದೂಡಾಡ್ತಾ ಇದ್ದಾರಾ? ಒಂದಲ್ಲ ಒಂದು ಬರುತ್ತ್ರಿ, ಅದು ಆಗತ್ತೆ. ಜಗತ್ತಿನಲ್ಲಿ ಈ ಥರ ಆಗಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಎಂತೆಂಥ ಪ್ರಧಾನಮಂತ್ರಿಗಳನ್ನೇ ಹೊಡೆದಾಕಿದ್ದಾರೆ. ಈ ಖಾಲಿ ಪಲಾವ್ಗಳು ಲಂಗೋಟಿ ಇಲ್ಲದೆ ಹುಟ್ಟಿದವು ಇವು ಯಾವ ಲೆಕ್ಕ? ನೋಡಿದ್ರಲ್ಲ ವೀಕ್ಷಕರೇ, ಆಟೋ ಚಾಲಕರು ಗ್ಯಾಸ್ ಇಲ್ಲದೆ ಇರುವುದರಿಂದ ಎಷ್ಟು ಪರದಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಚಿತ್ರಣವನ್ನು ನಾವು ಬಹಳ ಚೆನ್ನಾಗಿ ತೋರಿಸಿರುವಂಥದ್ದು. ಇದರದ್ದಾದ್ರೂ ಕೇಂದ್ರ ಸರ್ಕಾರ ಅಥವಾ ಸರ್ಕಾರ ಎಚ್ಚೆತ್ಕೊಳ್ಬೇಕಾ ಅಂತ ಹೇಳಿ ಕಾದು ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಚೈತನ್ಯ ಗೌಡ, ರಿಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.